ಇವತ್ತಿನ ದಿವಸ ನಿಮಗೆ ಈ ಸ್ನ್ಯಾಕ್ ಟೈಮ್ಗೆ ಒಂದು ಹೆಲ್ತಿಯಾದ ಸ್ಟಫ್ ಕ್ಯಾಪ್ಸಿಕಮ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಈರುಳ್ಳಿ ನೋಡಿ, ಒಂದು ದಪ್ಪಾಗಿರೋ ಈರುಳ್ಳಿಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ. ಈ ಹದಕ್ಕೆ ನೀವು ಫ್ರೈ ಮಾಡಿಕೊಂಡ್ರೆ ಎರಡು ಬೆಂದಿದೆ ಅಂತ ಅರ್ಥ. ನಾವು ಈ ಕಾರ್ನ್ ಮತ್ತು ಬಟಾಣಿ ಏನೋ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿಗೆ ಹಾಕ್ಕೊಳ್ಳೋಣ. ಈ ಬೇಯಿಸಿ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂಥ ಆಲೂಗಡ್ಡೆನೂ ಕೂಡ ಇಲ್ಲಿಗೆ ಹಾಕಿ ನೋಡಿ. ಒಂದು ಸ್ಪೂನ್ ತೊಗೊಳ್ಳಿ. ಸ್ಪೂನ್ ತೊಗೊಂಡು ಎಲ್ಲ ಮೂಲೆಗೂ ಅದು ಹೋಗಬೇಕು. ಈ ಥರ ಪ್ರೆಸ್ ಮಾಡಿ ತುಂಬಿ ನೋಡಿ. ಬ್ರೆಡ್ ಕ್ರಮ್ ಇದೆಯಲ್ಲ, ಬ್ರೆಡ್ ಕ್ರಮ್ ಅದರಲ್ಲಿ ಒಂದು ಸಾರಿ ಹೀಗೆ ಪ್ರೆಸ್ ಮಾಡಿ ಈ ಥರ ಮಾಡಿಕೊಂಡ್ರೆ ಈ ಥರ ಒಂದು 5 ರಿಂದ 6 ನಿಮಿಷ ಬೆಂದರೆ ಕ್ಯಾಪ್ಸಿಕಮ್, ಸ್ಟಫ್ ಕ್ಯಾಪ್ಸಿಕಮ್ ರೆಡಿ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟ್ರರ್ಸ್ ಮೈಸೂರು. ಈ ಶ್ರೀ ಕೇಟ್ರರ್ಸ್ ಕಳೆದ 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ. ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಜಿ ಇತ್ಯಾದಿ ಫಂಕ್ಷನ್ಗಳು, ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ, ಎಷ್ಟು ಸಾವಿರ ಜನಗಳದಾದರೂ ಪರವಾಗಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ. ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ. ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಇವತ್ತಿನ ದಿವಸ ನಿಮಗೆ ಈ ಸ್ನ್ಯಾಕ್ ಟೈಮ್ಗೆ ಅಂದರೆ ಒಂದು 4 ಗಂಟೆಗೆ ಅಥವಾ ಬೆಳಗ್ಗೆ ಮಕ್ಕಳಿಗೆ ಕೊಡಲಿಕ್ಕೆ ಸ್ನ್ಯಾಕ್ಸ್ ಥರ ಒಂದು ಹೆಲ್ತಿಯಾದ ಸ್ಟಫ್ ಕ್ಯಾಪ್ಸಿಕಮ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸ್ಟಫ್ ಮಾಡಲಿಕ್ಕೆ ಒಂದು ಕ್ಯಾಪ್ಸಿಕಮ್ನ ಈ ಥರ 2 ಭಾಗಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಒಲೆ ಹಚ್ಕೊಂಡಿದ್ದೀನಿ. ಇದಕ್ಕೆ ಒಂದು 2-3 ಸ್ಪೂನ್ನಷ್ಟು ಆಯಿಲ್. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಎಣ್ಣೆ ಕಾಯಿಲಿ. ಒಂದು ಸ್ವಲ್ಪ ಸಾಸಿವೆ ಸಿಡಿಲಿ. ಇಲ್ಲಿ ಕಾರ್ನ್ ಮತ್ತು ಹಸಿ ಬಟಾಣಿ ಇತ್ತಲ್ಲ ಅದನ್ನು ಒಂದು 2 ಕುದಿ ಬೇಯಿಸ್ಕೊಂಡ್ರೆ ಇಲ್ಲಿ ಬೇಯಲ್ಲ ಅದು. ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ಬೇಯಿಸ್ಕೊಂಬಿಡ್ಬೇಕು. ಅದಕ್ಕೋಸ್ಕರ ಇಲ್ಲಿ ಬೇರೆ ಕಡೆ ಒಂದು ಪ್ಯಾನ್ನಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಸಾಸಿವೆ ಸಿಡಿತಿರೋ ಸಾಸಿವೆಗೆ ಒಂದು ಚೂರು ಜೀರಿಗೆ ಹಾಕಿ, ಜೀರಿಗೆನೂ ಆಯಿತು. ಈರುಳ್ಳಿ ನೋಡಿ, ಒಂದು ದಪ್ಪಾಗಿರೋ ಈರುಳ್ಳಿಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿ ಹೀಗೆ ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಬಾಡ್ತಾ ಇರೋವಾಗಲೇ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿದ್ದೀನಿ. ಈರುಳ್ಳಿ ಎಷ್ಟು ತೊಗೊಂಡಿದ್ನೋ ಅಷ್ಟೇ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 3/4 ಕಪ್ ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಪಲ್ಯ ಜಾಸ್ತಿನೇ ಇಟ್ಕೋಬೇಕು. ಶಾರ್ಟೇಜ್ ಆದರೆ ನಿಮಗೆ ಸ್ಟಫ್ ಮಾಡಲಿಕ್ಕೆ ಶಾರ್ಟೇಜ್ ಆದರೆ ಅದು ಸರಿ ಹೋಗಲ್ಲ. ಅದಕ್ಕೋಸ್ಕರ ಪಲ್ಯ ಒಂಚೂರು ಜಾಸ್ತಿನೇ ಮಾಡ್ಕೊ. ಪಲ್ಯ ಮಿಕ್ಕಿದ್ರೆ ಏನಿಲ್ಲ, ಅದನ್ನು ಹಾಗೂ ತಿನ್ಕೋಬೋದು. ಇಲ್ಲ ಇದೇ ಪಲ್ಯದಲ್ಲಿ ನೀವು ಇದನ್ನು ಮಾಡ್ಬೋದು, ಏನು ವೆಜಿಟೇಬಲ್ ಬೋಂಡ ಮಾಡ್ಕೋಬೋದು. ಆಲೂಗಡ್ಡೆ ಬೋಂಡ ಮಾಡ್ತೀವಲ್ಲ ಅದನ್ನು ಕೂಡ ಮಾಡ್ಕೋಬೋದು. ಅದಕ್ಕೋಸ್ಕರ ಒಂಚೂರು ಪಲ್ಯ ಜಾಸ್ತಿನೇ ಇಟ್ಕೊಂಡಿರಿ ಯಾವಾಗಲೂ. ಸ್ವಲ್ಪ ಹಸಿಮೆಣ್ಸಿಕಾಯಿ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ನಾನು ಕಡಿಮೆನೇ ಹಾಕಿರ್ತೀನಿ, 1.5 ಸ್ಪೂನು ಆಯಿತಾ. ನಿಮಗೇನಾರ ಖಾರ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಮಾಡುವಾಗ ಇಲ್ಲಿಗೆ ಒಂದು ಚೂರು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಆ ನೀರು ಇಂಗೋವರೆಗೂ ಬಾಡಿಸಿ. ಆವಾಗ ನಿಮಗೆ ಆ ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡೂ ಕರೆಕ್ಟಾಗಿ ಬೆಂದ್ಕೊಳ್ಳುತ್ತೆ ನೋಡಿ. ಈ ಹದಕ್ಕೆ ನೀವು ಫ್ರೈ ಮಾಡಿಕೊಂಡ್ರೆ ಎರಡು ಬೆಂದಿದೆ ಅಂತ ಅರ್ಥ. ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಬೇಡ, ಚೂರು ಶುಂಠಿ ಪೇಸ್ಟು, ಒಂದು ಅರ್ಧ ಸ್ಪೂನ್ ಶುಂಠಿ ಪೇಸ್ಟು ಹಾಕಿ ಅದನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ನಾವು ಈ ಕಾರ್ನ್ ಮತ್ತು ಬಟಾಣಿ ಏನೋ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು
ಇಲ್ಲಿಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಖಾರಕ್ಕೆ ನಾವು ಹಸಿಮೆಣ್ಸಿಕಾಯಿ ಹಾಕಿದ್ದೀವಿ, ಹಾಗಾಗಿ ನಿಮಗೆ ಇದು ಬೇಡ, ಏನೋ ಚಿಲ್ಲಿ ಪೌಡ್ರ್ ಬೇಡ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನ್ನಷ್ಟು ಕಿಚನ್ ಕಿಂಗ್ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಆಯಿತು. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಇದಕ್ಕೆ ಒಂದು ಅರ್ಧ ಸ್ಪೂನು ಪುಡಿ ಉಪ್ಪು ಹಾಕ್ಕೊಳ್ಳಿ, ಅರ್ಧ ಸ್ಪೂನ್ ಸಾಕು. ಈ ಪ್ರೋಸೆಸ್ ಎಲ್ಲ ಮುಗೀತು. ಇಲ್ಲಿಗೆ ಈ ಬೇಯಿಸಿ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂಥ ಆಲೂಗೆಡ್ಡೆನೂ ಕೂಡ ಇಲ್ಲಿಗೆ ಹಾಕಿ ಇದನ್ನು ಚೆನ್ನಾಗಿ ಹೊಂದಿಸ್ಕೋಬೇಕು. ಆಲೂಗೆಡ್ಡೆ ಅದ್ರ ಜೊತೆ ಸೇರ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಇದನ್ನು ಒಲೆ ಆಫ್ ಮಾಡಿದ್ಮೇಲೆ ಕ್ಲೀನಾಗಿ ಹೊಂದಿಸ್ಕೊಳ್ಳಿ. ಯಾಕೆಂದರೆ ಉಪ್ಪು ಖಾರ ಪ್ರತಿಯೊಂದು ಕೂಡ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಹೊಂದ್ಕೊಳ್ಳಿ ಅಂತ ಈ ಥರ ಮಾಡ್ಕೋಬೇಕು. ಪಲ್ಯ ರೆಡಿ ಇದೆ. ಇದನ್ನು ಒಂದು ಕಡೆ ಇಟ್ಕೊಂಡು ನಾವು ಈಗ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ವಲ್ಲ, ಹೆಚ್ಚಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ ತೊಗೊಂಡು ಅದಕ್ಕೆ ಆ ಪಲ್ಯನ ಫಿಲ್ ಮಾಡಬೇಕು. ನೋಡಿ ಒಂದು ಸ್ಪೂನ್ ತೊಗೊಳ್ಳಿ. ಸ್ಪೂನ್ ತೊಗೊಂಡು ಎಲ್ಲ ಮೂಲೆಗೂ ಅದು ಹೋಗಬೇಕು. ಈ ಥರ ಪ್ರೆಸ್ ಮಾಡಿ ತುಂಬಿ. ನೋಡಿ ಈ ಥರ ಪ್ರೆಸ್ ಮಾಡಿ ತುಂಬ್ಕೋಬೇಕು. ಎಲ್ಲ ಕ್ಯಾಪ್ಸಿಕಮ್ಗೂ ಇದೇ ಥರ ತುಂಬಿಸ್ಕೊಳ್ಳೋಣ. ನೋಡಿ ಈ ಥರ ಕ್ಯಾಪ್ಸಿಕಮ್ಗೆ ಎಲ್ಲದಕ್ಕೂ ನಾವು ಮಾಡಿದಂಥ ಸ್ಟಫು ಏನಿದೆ ಪಲ್ಯ, ಅದನ್ನು ಈ ಥರ ತುಂಬಿಸ್ಕೋಬೇಕು. ತುಂಬಿಸ್ಕೊಂಡಾದಮೇಲೆ ಹಂಚಿಟ್ಕೊಳ್ಳೋಣ. ತವಾ ಫ್ರೈ ಮಾಡಬೇಕಲ್ಲ ಈಗ, ಅದಕ್ಕೆ ಒಂದು ಹಂಚಿಟ್ಕೊಳ್ಳೋಣ. ನೋಡಿ ಈ ಥರ ಮಂದವಾಗಿರೋ ಹಂಚಿಟ್ಕೊಂಡ್ರೆ ನಿಮ್ಮ ನಿಧಾನಕ್ಕೆ ತುಂಬ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಒಂದಷ್ಟು ಎಣ್ಣೆ ಹಾಕಿ ನೈಸರ್ಗಿಕ ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ನೋಡಿ ಬ್ರೆಡ್ ಕ್ರಮ್ ಇದೆಯಲ್ಲ, ಬ್ರೆಡ್ ಕ್ರಮ್ ಅದರಲ್ಲಿ ಒಂದು ಸಾರಿ ಹೀಗೆ ಪ್ರೆಸ್ ಮಾಡಿ ಈ ಥರ ಮಾಡಿಕೊಂಡ್ರೆ ಆ ಹಿಂಭಾಗದ ಬದಿ ಗರ್ಗದಿಯಾಗಿ ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ. ಈ ಥರ ಮಾಡಿ ಇಟ್ಕೊಳ್ಳಿ. ಬ್ರೆಡ್ ಕ್ರಂಬಲ್ಲಿ ಅದ್ಕೋಬೇಕು ಈ ಥರ, ಅದು ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಎಲ್ಲ ಅದ್ಕೊಂಡಿದ್ದಾಯಿತು. ತವ ಕೂಡ ಹೀಟಾಗಿದೆ. ಅದರಲ್ಲಿ ಒಂದೊಂದೇ ದಪ್ಪ ಮೆಣಸಿನ್ಕಾಯಿನ ಈ ಥರ ಇಡ್ತಾ ಹೋಗುವ. ಈ ಥರ ಒಂದು 5 ರಿಂದ 6 ನಿಮಿಷ ಬೆಂದರೆ ಕ್ಯಾಪ್ಸಿಕಮ್ ಸ್ಟಫ್ ಕ್ಯಾಪ್ಸಿಕಮ್ ರೆಡಿ ಆಗುತ್ತೆ. ಈ ಮೇಲ್ಗಡೆ ತುದಿ ಇದೆಯಲ್ಲ, ಇದೆಲ್ಲ ಕಡೆ ಹೋಲ್ ಮಾಡಿದ್ದೀನಿ ನಾನು. ಏಕೆಂದರೆ ಹಿಂದ್ಗಡೆಯಿಂದ ಕೆಳಗಡೆಯಿಂದ ಬಂದಂಥ ಹಬೆ ಮೇಲ್ಗಡೆ ಪಾಸಾದರೆ ಈ ಬದಿ ಕೂಡ, ಮೇಲ್ಗಡೆ ಬದಿ ಕೂಡ ಕೆಳಗಡೆ ಇರೋ ಹೀಟ್ಗೆ ಬೆಂದ್ಕೊಳ್ಳುತ್ತೆ. ಅದಕ್ಕೆ ನಾವು ಈ ಮೇಲ್ಗಡೆ ತುದಿಗಳನ್ನೆಲ್ಲ ಚಾಕುನಲ್ಲಿ ಸಣ್ಣ ಸಣ್ಣದಾಗಿ ಪಂಚರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂದೇ ಕಡೆ ಬೇಯಿಸಿದ್ರೂ ಸಾಕು. ಬೇಕಾದರೆ ಇನ್ನೊಂದು ಕಡೆ ಎತ್ತಿ ಲಾಸ್ಟಲ್ಲಿ ಒಂಚೂರು ಇಟ್ಕೊಂಡ್ರೂ ನಡೆಯುತ್ತೆ. ಕಡಿಮೆ, ತುಂಬ ಕಮ್ಮಿ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಬೇಕು. ಯಾಕೆಂದರೆ ಎಲ್ಲ ಬೇಯಬೇಕಲ್ವಾ, ಹಾಗಾಗಿ ಕಡಿಮೆ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಎಲ್ಲ ಕಡೆನೂ. ಆಮೇಲೆ ತಿನ್ನಲಿಕ್ಕೂ ಭಾಳ ಚೆನ್ನಾಗಿರುತ್ತೆ. ಸ್ನೇಹಿತರೆ ನೋಡಿ, ಸ್ಟಫ್ ಕ್ಯಾಪ್ಸಿಕಮ್ ಬೆಂದಿದೆ. ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೊಂಬಿಡೋಣ. ಒಲೆ ಆಫ್ ಮಾಡಿಬಿಡೋಣ. ಈ ಸೈಡ್ ನೋಡಿ. ಹೀಗೆ ಬಿಸಿ 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 ರೆಡಿ ಇದೆ. ಇದಕ್ಕೆ ಮೇಲ್ಗಡೆಗೆ ನೀವು ಬೇಕಾದರೆ ನೋಡಿ ಹೆಚ್ಚಿ ತೊಳೆದಿಟ್ಕೊಂಡಿರೋವಂಥ ಒಂಚೂರು ಕೊತ್ತಂಬರಿ ಸೊಪ್ಪು ಹೀಗೆ ಹಾಕ್ಕೊಳ್ಳಿ. ಒಂಚೂರು ಚಾಟ್ ಮಸಾಲ ಪೌಡ್ರನ್ನ ಈ ಥರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಇನ್ನು ಒಳ್ಳೆ ಹುಳಿ ಉಪ್ಪು ಚೆನ್ನಾಗಿರುತ್ತೆ. ಇದು ಸಾಯಂಕಾಲದ ಹೊತ್ತು ನಿಮಗೆ ಟೀಗೆ
ಟೀ ಜೊತೆ ಸ್ನ್ಯಾಕ್ಸು ಇಂಥದ್ದಕ್ಕೆಲ್ಲ ಭಾಳ ಅದ್ಭುತವಾದ ಒಂದು ಸ್ನ್ಯಾಕ್ ಐಟಮು. ನೋಡಿ ಸ್ನೇಹಿತರೆ ಹೇಗೆ ಬಂದಿದೆ.